ನಮಸ್ಕಾರ ವೀಕ್ಷಕರೇ, ನಮ್ಮ ನೆಲ ನಮ್ಮ ನುಡಿ ಕಾಶ್ಯಪಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವಾಗ ಇಲ್ಲೇ ಹತ್ತಿರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ನೋಡೋಣ ಬನ್ನಿ. ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕೆಂಬಾಲಹಳ್ಳಿಯ ಕೊಡೆಯನಕೆರೆಯಲ್ಲಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯು ಅಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದು, ಈ ಸ್ವಾಮಿಯ ಬಗ್ಗೆ ಒಂದು ಸಾಂಸ್ಕೃತಿಕ ಮತ್ತು ಪುರಾತನ ಐತಿಹ್ಯ ಅನ್ನತಕ್ಕಂಥ ಒಂದು ಚರಿತ್ರೆಯುಂಟು. ಇಲ್ಲಿ ಈ ಕೆಂಬಾಲಹಳ್ಳಿಯ ಪಕ್ಕದಲ್ಲಿ ಆದಿಕೇಶವ ಅನ್ನತಕ್ಕಂಥ ವೈಷ್ಣವ ಸಂಪ್ರದಾಯವಾದಿಗಳಿದ್ದು, ಅವರು ಈ ಸ್ವಾಮಿಯ ಆರಾಧಕರಾಗಿದ್ದರು. ಈತನಿಗೆ 2 ಪತ್ನಿಯರು. ಅವರಲ್ಲಿ ಮೊದಲನೇ ಪತ್ನಿಗೆ 7 ಜನ ಪುತ್ರಿಯರು. ಎರಡನೇ ಹೆಂಡತಿಗೆ ಸಂತಾನವಿಲ್ಲದ ಕಾರಣ ಆಕೆಯು ಈ ಸ್ವಾಮಿಯನ್ನು ಪೂಜಿಸಲಾಗಿ ಆಕೆಯು ಸಂತಾನ ಪ್ರಾಪ್ತವಾಯಿತು. ಈ ಒಡೆಯನಕೆರೆಯಲ್ಲಿರ್ತಕ್ಕಂಥ ಈ ಅನಂತ ಪದ್ಮನಾಭ ಸ್ವಾಮಿಯು ಈ ಸುತ್ತಮುತ್ತಲಿನ ಈ ಒಂದು ಭಕ್ತರಿಗೆ ಮತ್ತು ಕರ್ನಾಟಕದ ಅನೇಕ ಜನಗಳಿಗೆ ತುಂಬ ಆರಾಧಕರಾಗಿರುತ್ತಾರೆ. ಮತ್ತು ಈ ಸ್ವಾಮಿಯು ಅನೇಕ ಭಕ್ತಾದಿಗಳ ಒಂದು ಕಷ್ಟಗಳನ್ನು ಈಡೇರಿಸಿ ಆ ಭಕ್ತರಿಗೆ ಒಂದು ಅಭಯ ನೀಡುತ್ತಾ ಇರತಕ್ಕಂಥ ಒಂದು ಐತಿಹ್ಯವಾಗಿರ್ತಕ್ಕಂಥ ಸನ್ನಿಧಿಯಾಗಿರುತ್ತದೆ. ಇಲ್ಲಿ ಪ್ರತಿ ವರ್ಷ ಅನಂತ ಚತುರ್ಥಿಯ ದಿನ ಇಲ್ಲಿ ಪೂಜಾ ಕೈಂಕರ್ಯಗಳು ಮತ್ತು ಹೋಮ ಹವನಾದಿಗಳು ನಡೆದು ಅನೇಕ ಒಂದು ಅನ್ನಸಂತರ್ಪಣೆಗಳು ನಡೆದು ಸಾವಿರಾರು ಜನಕ್ಕೆ ಊಟೋಪಚಾರಗಳನ್ನು ಕೂಡ ನಡೆಸಲ್ಪಡುತ್ತಿದೆ. ಇತ್ತೀಚೆಗೆ ಅನೇಕ ಭಕ್ತಾದಿಗಳು ತಮ್ಮ ತನುಮನ ಧನಗಳಿಂದ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಅನೇಕ ಒಂದು ಪುಣ್ಯಕ್ಷೇತ್ರಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಿರುತ್ತಾರೆ. ಇದು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಒಂದು ದೇವಾಲಯ. ಈ ದೇವಾಲಯಕ್ಕೆ ಪ್ರತಿಯೊಬ್ಬರು ಬಂದು ಈ ದೇವಾಲಯದಲ್ಲಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ತಮ್ಮ ಒಂದು ಕಷ್ಟಗಳನ್ನು ನಿರ್ಮೂಲನೆ ಮಾಡಿಕೊಳ್ಳಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ.